ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಿ.ಟಿ. ರವಿ ಅವರು ಇದ್ದಾರೆ. ಸರ್, ನರೇಂದ್ರ ಮೋದಿ ಅವರು ಒಂದು ಹೊಸ ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ. ನೆಹರು ಅವರು ಆದ ಬಳಿಕ ಬೇರೆ ಕಾಂಗ್ರೆಸ್ಸೇತರ ಯಾವ ನಾಯಕರು ಕೂಡ 3 ಬಾರಿಗೆ ಪ್ರಧಾನಿಯಾಗಿರುವಂಥದ್ದು ಸತತವಾಗಿ ಉದಾಹರಣೆ ಇಲ್ಲ. ಈಗ ಅದೊಂದು ಇತಿಹಾಸ. ನಾವು ನಮ್ಮ ಪ್ರಧಾನಮಂತ್ರಿಯವರು ಒಂದು ಮಾತು ಹೇಳಿದ್ದಾರೆ. ನಾವು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಬಯಸೋದು ನನ್ನ ವೈಯಕ್ತಿಕ ನೆಲೆಯಲ್ಲ, ನನ್ನ ದೇಶ ಇತಿಹಾಸವನ್ನು ನಿರ್ಮಿಸಬೇಕು ಅಂತ ಅವ್ರು ಹೇಳಿದ್ದಾರೆ. ನನ್ನ ದೇಶ ಜಗತ್ತಿನಲ್ಲೇ ಶಕ್ತಿಶಾಲಿ ರಾಷ್ಟ್ರ ಆಗಬೇಕು, ನನ್ನ ದೇಶ ಬಡತನ ಮುಕ್ತ ಭಾರತ ಆಗಬೇಕು, ನನ್ನ ದೇಶ ಎಲ್ಲ ದೃಷ್ಟಿಯಿಂದಲೂ ಕೂಡ ಮುಂದುವರಿಬೇಕು. ಅದಕ್ಕಾಗಿ ನಮಗೆ ಅಧಿಕಾರ ಒಂದು ಸಾಧನ ಮಾತ್ರ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿಯವರು ಕಳೆದ 10 ವರ್ಷದಲ್ಲಿ ತನ್ನ ಅಧಿಕಾರವನ್ನು ಸಾಧನವನ್ನಾಗಿಯೇ ಉಪಯೋಗಿಸಿದ್ದಾರೆ, ಸ್ವಾರ್ಥಕ್ಕೆ ಉಪಯೋಗಿಸಿಲ್ಲ, ದೇಶ ಕಟ್ಟೋದಕ್ಕೆ ಉಪಯೋಗಿಸಿದ್ದಾರೆ. ಹಾಗಾಗಿ ಅಂಥ ಒಬ್ಬ ನಿಸ್ವಾರ್ಥ ನಾಯಕ ಇರೋದರಿಂದ ದೇಶಕ್ಕೆ ಒಳ್ಳೆಯದಾಗೇ ಆಗುತ್ತೆ. 3ನೇ ಬಾರಿ ಅವರ ನೇತೃತ್ವ ವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಕರ್ನಾಟಕದ ಬಗ್ಗೆ ಮಾತಾಡೋದಾದ್ರೆ 5 ಜನ ಸಚಿವರಾಗ್ತಾ ಇರುವಂಥದ್ದು, ಅದ್ರ ಬಗ್ಗೆ. ಕರ್ನಾಟಕದಲ್ಲಿ ಈ ಸರಿ 5 ಜನರಿಗೆ ಸಚಿವರಾಗಲಿಕ್ಕೆ ಅವಕಾಶ ಸಿಕ್ಕಿದೆ. ಅವರಿಂದ ರಾಜ್ಯ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಸರ್, ಈಗ ಕುಮಾರಸ್ವಾಮಿ ಅವರು ಕೂಡ ಕ್ಯಾಬಿನೆಟ್ ಸೇರ್ತಾ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರು. ಮುಖ್ಯವಾಗಿ ಸರ್ಪ್ರೈಸಿಂಗ್, 2 ಒಕ್ಕಲಿಗ ಸಮುದಾಯಗಳಿಗೆ 2 ಸ್ಥಾನಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಈ ಸಲ. ನಮಗೆ ನೋಡಿ, ಅವರು ಯಾವ್ಯಾವ ನೆಲೆಯಲ್ಲಿ ಯೋಚನೆ ಮಾಡಿ ಕೊಟ್ಟಿರ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಯಾರು ತಗೊಂಡಿದ್ದಾರೆ ಅವರಿಂದ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಾಗಲಿ. ಈಗ ಕುಮಾರಸ್ವಾಮಿ ಅವ್ರನ್ನು ಕೂಡ ಪರಿಗಣಿಸಿದ್ದಾರೆ. NDA ಒಕ್ಕೂಟ ಹಳೆ ಮೈಸೂರು ಭಾಗದಲ್ಲಿ ಇದು ಎಷ್ಟು ನಿಮಗೆ ರಾಜಕೀಯವಾಗಿ ಬೂಸ್ಟ್ ಕೊಡುತ್ತೆ? ನಾವು ಮೋದಿಯವರ ಸಂಪುಟದಲ್ಲಿರೋ ಸಚಿವರಿಂದ ಕೇವಲ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕೋದಿಲ್ಲ, ಅವರಿಂದ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅವ್ರ ಸಾಮರ್ಥ್ಯವನ್ನು ಉಪಯೋಗಿಸಿ ಒಳ್ಳೇದು ಮಾಡಲಿ ಅಂತ ಅಷ್ಟೇ ಬಯಸ್ತೇನೆ. ಅವರಿಂದ ಸಣ್ಣ ರಾಜಕೀಯ ಲೆಕ್ಕಾಚಾರನ ಹಾಕೋದಿಲ್ಲ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಸಿ.ಟಿ. ರವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.